ಮೀಸಲಾತಿ ವಿರುದ್ಧವಾಗಿ ಪಬ್ಲಿಕ್ ಟಿವಿಯ ನಿರೂಪಕ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಮುಳಬಾಗಿಲು ತಾಲೂಕು ಬಹುಜನ ಜನ ಚಳವಳಿ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಸಂಘಸಂದ್ರ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಬಹುಜನ ಜನ ಚಳವಳಿ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ತಾಲೂಕು ಕಚೇರಿ ಮುಂಭಾಗ ಪಬ್ಲಿಕ್ ಟಿವಿಯ ನಿರೂಪಕ ಅರುಣ್ ಬಡಿಗೇರ್ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಶಾಸಕ ಸಮೃದ್ಧಿ ಮಂಜುನಾಥ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಗೀತಾ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಬಹುಜನ ಜನ ಚಳವಳಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಮಾತನಾಡಿ ಪ್ರತಿಭಟನೆಯ ಬಗ್ಗೆ ವಿವರಿಸಿದರು. ಮುಳಬಾಗಿಲು ತಾಲೂಕಿನಿಂದ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಇದು ಕೇಂದ್ರದಲ್ಲಿರ್ತಕ್ಕಂಥ ಒಂದು ಸಾಮಾಜಿಕ ಸಮಿತಿಯ ಒಂದು ರಾಮದಾಸ್ ಅಠಾವಳೆ ಮಂತ್ರಿಗಳಿಗೆ ಹಾಗೂ ಮತ್ತೊಂದು ಈ ಕರ್ನಾಟಕ ರಾಜ್ಯದ ಪಬ್ಲಿಕ್ ಟಿವಿ ನಿರೂಪಕರಾಗಿರ್ತಕ್ಕಂತಹ ಅರುಣ್ ಬಡಿಗೇರಿ ರವರು ಏನಿವತ್ತು ಒಂದು ಆಂದೋಲನವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ಜಾಲತಾಣ ಮತ್ತು ಬೇರೆ ಬೇರೆ ಸಂಘಟನೆಗಳ ಮುಖಾಂತರ ಇರ್ತಕ್ಕಂಥ ಒಂದು ಮೀಸಲಾತಿಯನ್ನು ತೆಗೆದುಹಾಕಬೇಕು. ಈ ಮೀಸಲಾತಿಯಿಂದ ಸುಮಾರು ಜನಕ್ಕೆ ಅನ್ಯಾಯ ಆಗ್ತಾ ಇದೆ. ಈ ಮೀಸಲಾತಿ ಕೂಡಲೇ ತೆಗಿಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದ ಆಂದೋಲನವನ್ನು ಪ್ರಾರಂಭ ಮಾಡಿದ್ದಾರೆ. ಅದನ್ನು ನಾವು ಮೊಟ್ಟ ಮೊದಲದಾಗಿ ನಾವು ಮುಳಬಾಗಿಲಿಂದ ಈ ಆಂದೋಲನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಏನು ಇದುವರೆಗೂ ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯ 75 ವರ್ಷಗಳ ಕಾಲ ಇವತ್ತು ನಾವು ಏನು ಶೋಷಣೆಗೆ ಒಳಗಾಗಿದ್ದೀವಿ, ಶೋಷಣೆಗೆ ಒಳಗಾಗಿರ್ತಕ್ಕಂಥ ಜನ ಓನ್ಲಿ SC ST ಅಲ್ಲ, SC ST BC OBC ಮೈನಾರಿಟಿ ಗೌಡ ಕುರುಬ ಬಣಿಜಿಗ ಎಲ್ಲ ಜಾತಿಗಳು ಸಹ ಇವತ್ತು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಜನಾಂಗ. ಇವತ್ತೆಲ್ಲೋ ಒಂದು 3% ಇರ್ತಕ್ಕಂಥ ಒಂದು ಜನಾಂಗಕ್ಕೆ 10% ಕೊಟ್ಟಾಗ 10% ಮೀಸಲಾತಿ ಜಾರಿ ಮಾಡಿದಾಗ ಯಾವೊಂದು ಜನಾಂಗನೂ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ. ಯಾಕೆ ನೀವು 10% ರೈಸ್ ಮಾಡಿದ್ದೀರಿ ಅಂತೇಳಿ ಪ್ರಸ್ತಾಪ ಮಾಡಲಿಲ್ಲ. ಇವತ್ತು ಏನು ಒಂದು 35% ಇರ್ತಕ್ಕಂಥ ಒಂದು SC ಜಾತಿ ಯಾವುದೋ ಒಂದು ಹುದ್ದೆಗೆ ಹೋಗ್ತದೆ ಅಂತಂದ್ರೆ ಅದನ್ನ ತಾವು ಪ್ರಶ್ನೆ ಮಾಡಿ ಇವತ್ತು ಇಡೀ ಮೀಸಲಾತಿಯನ್ನು ತೆಗಿಬೇಕು ಅಂತೇಳಿ ತಾವು ಆಂದೋಲನವನ್ನು ಪ್ರಾರಂಭ ಮಾಡಿದ್ದೀರಿ. ಈ ಆಂದೋಲನಕ್ಕೆ ನಾವು ಹೇಳ್ತೀವಿ, ನಾವು ಈ ಹಿಂದೆಯಿಂದ ಮೊಲ ಎತ್ತಿರ್ತಕ್ಕಂಥ ಜನ, ಎತ್ತ ಹೆಣವನ್ನು ಎತ್ತತಕ್ಕಂಥ ಜನ, ದನ ಕಾಯ್ತಕ್ಕಂಥ ಜನ, ದನ ನಾಯಿ ಸತ್ರೆ ಎಳೆಯತಕ್ಕಂಥ ಜನ, ದೇವರನ್ನ ಮುಟ್ಟದೇ ಇರ್ತಕ್ಕಂಥ ಜನ, ದೇವಸ್ಥಾನ ಒಳಗಡೆ ಹೋಗ್ತಾ ಇರ್ತಕ್ಕಂಥ ಜನ, ನೀರು ಮುಟ್ಟದೇ ಇರ್ತಕ್ಕಂಥ ಜನ ನಾವು. ಆದರೆ ನೀವು ಯಾವುದಾದ್ರೂ ಒಂದು ಮಾಡಿದ್ದೀರಾ ಇದರಲ್ಲೇ? ಇದನ್ನು ಒಂದನ್ನು ಮಾಡಿದ್ರೆ ನೀವು ಮೀಸಲಾತಿಯನ್ನು ತೆಗೀರಿ ಅಂತೇಳಿ ಪ್ರಶ್ನೆ ಮಾಡ್ರಿ. ನೀವು ಯಾವುದಕ್ಕೂ ಲಾಯಕ್ಕಿಲ್ಲದೆ ಇರ್ತಕ್ಕಂಥ ಜನ. ನಾವಿಷ್ಟೆಲ್ಲ ದೇಶದಲ್ಲಿರ್ತಕ್ಕಂಥ ಜನವನ್ನ ಕಾಪಾಡಿಕೊಂಡು ಇವತ್ತಿಗೂ ಬರ್ತಾ ಇದ್ದೀವಿ. ಈ ಬರ್ತಾ ಇರ್ತಕ್ಕಂಥ ಜನಕ್ಕೆ ಮೀಸಲಾತಿ ಇರಬಾರ್ದು, ರಾಜಕೀಯವಾಗಿ ಮೀಸಲಾತಿ ಇರಬಾರ್ದು, ಉದ್ಯೋಗದಲ್ಲಿ ಮೀಸಲಾತಿ ಇರಬಾರ್ದು, ಸಾಮಾಜಿಕವಾಗಿ ಮೀಸಲಾತಿ ಇರಬಾರ್ದು ಅಂತೇಳಿ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಾವು ಉತ್ತರವನ್ನು ಕೊಡ್ತಾ ಇದ್ದೀವಿ. ನಿಮಗೆ ಈ ಮೀಸಲಾತಿ ಬೇಡ ಅನ್ನೋದಾದ್ರೆ ಕೂಡಲೇ ನೀವು ಏನು ಒಂದು ಸರ್ಕಾರದ ಮೇಲೆ ಒತ್ತಡ ತಂದಿದ್ದೀರಿ, ಕೂಡಲೇ ಮೀಸಲಾತಿ ಬೇಡ ಅನ್ನೋದಾದ್ರೆ ಸಮಾನತೆಯನ್ನು ತಗೊಂಬನ್ನಿ. ಸಮಾನತೆಯನ್ನು ತಗೊಂಬಂದು ನಮ್ಮ ಮನೆಗಳಲ್ಲಿ ನೀವು ಬಂದು, ನಿಮ್ಮ ಮನೆಗಳಲ್ಲಿ ನಾವು ಬಂದು, ಸಾಮಾಜಿಕವಾಗಿ ಏನಿವತ್ತು ನಿಮ್ಮ ಮಕ್ಕಳನ್ನು ನಮಗೆ ಕೊಟ್ಟು ನಮ್ಮ ಮಕ್ಕಳನ್ನು ನೀವು ನಿಮಗೆ ತಗೊಂಡು ನಾವು ನ್ಯಾಯಯುತವಾಗಿ ಹೋಗ್ತಾ ಇದ್ದೀವಿ ಅಂತಂದಾಗ ಮಾತ್ರ ಈ ಮೀಸಲಾತಿಯನ್ನು ತೆಗಿಲಿಕ್ಕೆ ಒಂದು ಇದಾಗ್ತದೆ ಅಂತ ಹೇಳಿ ಕೂಡ ನಾನು ಹೇಳ್ತೀನಿ. ಅದಕ್ಕೆ ನೀವು ಮುಂದೆ ಬರೋದಾದ್ರೆ ಬನ್ನಿ, ನೀವು ಒಂದು ವೇದಿಕೆ ಸಿದ್ಧಪಡಿಸೋಣ. ನಮಗೆ ಈ ಜಾತಿ ವ್ಯವಸ್ಥೆ ಬೇಡ, ಈ ಒಂದು ಮೀಸಲಾತಿ ಬೇಡ, ನೀವು ಸಮಾನತೆಗೆ ಬರೋದಾದ್ರೆ ಬನ್ನಿ ಅಂತ ಹೇಳ್ಬಿಟ್ಟು ಚರ್ಚೆಗೆ ನಾವು ಆಸ್ಪದ ಕೊಡ್ತೀವಿ. ಚರ್ಚೆಗೆ ಬರಬೇಕು ಅಂತೇಳಿ ಇಡೀ ರಾಜ್ಯ ಸಂಘಟನೆಗಳ ಮುಖಾಂತರ ಇವತ್ತು ನಾವು ರಾಜ್ಯ ಮಟ್ಟದಲ್ಲೂ ಸಹ ಈಗ ನಾಳೆ ನಡೀತಕ್ಕಂಥ ಒಂದು ಸದನದಲ್ಲಿ ಇದು ಸುದ್ದಿ ಆಗ್ತದೆ. ಸುದ್ದಿ ಆಗೋದ್ರ ಮುಖಾಂತರ ನಿಮಗೆ ಪ್ರಶ್ನೆ ಮಾಡ್ತೀವಿ. ನೀವು ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅನ್ನೋದ್ರ ಮುಖಾಂತರ ಇವತ್ತು ನಾವು ಮನವಿಯನ್ನು ಅಟ್ಲೇ ನಿಲ್ಲಿಸ್ಕೊಂಡು ಇದು ಏನಕ್ಕೆ ನಂತ ಪಡ್ತಾರೆ ಶೈಲಿ ಮುಂದೆ